ನನಗೆ ಬರೋ ಟೈಮಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನೋಡ ನೋಡಿಯೋದು ಏನಪ್ಪ ಒಳ್ಳೆ ಫೋನ್ ಕಳ್ಕೊಂಡ್ಬಿಟ್ನಲ್ಲ ನಾನು. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಮನೆಗೆ ತರಕಾರಿ ಎಲ್ಲ ಖಾಲಿ ಆಗಿತ್ತು, ತಗೊಳ್ಳೋಣ ಅಂತ ಹೇಳಿ ಬಂದೆ. ಇವನು ಎದ್ದಿದ್ದ, ಚಿನಿಮಾನ ಮಲಗ್ಸ್ ಬಂದಿದ್ದೀನಿ. ಹಾಗಾಗಿ ಇವನೊಬ್ಬನೇ ಕರ್ಕೊಂಡು ಬಂದೆ. ಬೇಗ ಹೋಗಿ ತೊಗೊಂಬಂದ್ಬಿಡ್ತೀನಿ ರಾಜು, ಇವನ್ನ ಎತ್ಕೊಂಡ್ಬಿಡಿ. ನಾವು ಎಲ್ಲಿಗಾದರೂ ಊರಿಗೆ ಹೋಗಬೇಕು ಅಂತ ಹೇಳಿ ಮುಂಚಿತವಾಗೇ ಪ್ಲ್ಯಾನ್ ಮಾಡಿದ್ರೆ ಫ್ರಿಜ್ನಲ್ಲಿರುವಂತಹ ತರಕಾರಿಗಳನ್ನೆಲ್ಲ ಕಂಪ್ಲೀಟಾಗಿ ಖಾಲಿ ಮಾಡಿಬಿಟ್ಟೆ ಹೋಗಿರ್ತೀನಿ. ಏಕೆಂದರೆ ಅದನ್ನು ಮತ್ತೆ ಊರಿಂದ ಬಂದು ಯೂಸ್ ಮಾಡಬೇಕಂದ್ರೆ ನಂಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಫ್ರೆಂಡ್ಸ್, ನಿನ್ನೆ ಊರಿಂದ ಬಂದ್ವಿ. ನೈಟ್ ಆಗಿಬಿಡ್ತು ನಾವು ಬರೋಷ್ಟೊತ್ತಿಗೆ. ಬೆಳಗ್ಗೆ ಎದ್ದೊಳೋದು ಸ್ವಲ್ಪ ಲೇಟ್ ಆಗಿಬಿಡ್ತು. ಆದರೂ ಒಂಥರ ಚೆನ್ನಾಗಿದೆ. ಊರಿಗೆ ಹೋಗಿ ಬಂದ್ವಲ್ಲ, ಏನೋ ಒಂಥರ ರಿಫ್ರೆಶ್ಮೆಂಟ್ ಆದಂಗೆ ಆಗ್ಬಿಟ್ಟಿದ್ದೀವಿ. ಇನ್ನೊಂದು ನಮ್ಮ ತೋಟದಲ್ಲಿ ಅಂದರೆ ಟೆರೆಸ್ ಮೇಲೆ ಇಲ್ಲಿ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ನಂಗೆ ಅದೇ ಟೆನ್ಷನ್ ಆಗಿತ್ತು, ಹೆಂಗೆ ಗಿಡಗಳಿಗೆಲ್ಲ ನೀರೆಲ್ಲ ಹೇಗೆ ಅಂತ. ನಾವು ಹೋಗಿರೋ 2 days ಕಂಟಿನ್ಯೂಸ್ ಆಗಿ ಮಳೆ ಬಂದಿದೆ, ಅದು ಖುಷಿ ಆಯಿತು. ಹಾಗಾಗಿ ಗಿಡಗಳಿಗೆ ಮಳೆ ಬಂತು ಅಂದರೆ ಚೆನ್ನಾಗಿರುತ್ತೆ. ಈಗ ಹೆಂಗಾಗಿದೆ ಗೊತ್ತಾ, ಒಳ್ಳೆ ಫ್ರೆಶ್ ಆಗಿ ಗಿಡಗಳು ತಂದಾಗ ಹೇಗಿರುತ್ತಲ್ವ ಆ ಥರ ಫ್ರೆಶ್ ಆಗಿಬಿಟ್ಟಿದ್ದಾವೆ. ಒಂದು ಗಿಡನೂ ಏನೂ ಆಗಿಲ್ಲ, ಎಲ್ಲದು ಚೆನ್ನಾಗಿದೆ. ನೋಡ ನೋಡಿಯೋದು ತರಲೆ ಆಗ್ಬಿಟ್ಟಿದ್ದಾನೆ. ಏಯ್ ಕಚ್ಚಬಾರ್ದು ಚಿನಿಮಂಗೆ, ಕಾಲ್ ಕೊಡ್ತಾನ ಅವನು ನುಗ್గు ಕೊಡು ಅಂತ. ಸುಮ್ಮನೆ ಮಾಡ್ತಾ ಇದ್ದಾಳೆ. ಒದ್ಬಿಡ್ತಾನೆ ಅವನು. ಫ್ರೆಂಡ್ಸ್, ತುಂಬ ಜನರು ಈ ಸ್ಟ್ರೋಲರ್ ಬಗ್ಗೆ ಕೇಳ್ತಾ ಇದ್ರು, ಎಲ್ಲಿ ತೊಗೊಂಡ್ರಿ ಏನು ಅಂತ. ಸೊ ನಾನು ಇದನ್ನ ಆಗಲೇ ಸುಮಾರು ಮಂತ್ಸ್ ಆಯ್ತು ಯೂಸ್ ಮಾಡಲಿಕ್ಕೆ. ಧೀರುಗೆ ಈ ಸ್ಟ್ರೋಲರ್ ತಂದು ಒಳ್ಳೆ ಕೆಲಸ ಮಾಡಿದ್ವಿ. ತುಂಬಾ ಚೆನ್ನಾಗಿದೆ ಇದು. ಬಿಸಿಲು ಬಂದರೆ ಈ ಥರ ಹಾಕ್ಕೊಳ್ಳೋಕ್ಕೆ, ಬೇಡ ಅಂದರೆ ಈ ಥರ ತೆಗಿಲಿಕ್ಕೆ. ಸೊ ಮಗುಗೂ ಸೇಫ್ಟಿ ಇದೆ. ಈ ಥರ ಇಟ್ಕೊಂಡು ಕೂರಕ್ಕೆ ತುಂಬ ಇಷ್ಟ. ಇನ್ ಕೇಸ್ ಇದು ಬೇಡ ಅಂದ್ಕೊಂಡ್ರೆ ಹಿಂದೆಯಿಂದ ದಬ್ಲಿಕ್ಕೆ ಈ ಥರ ಹಿಂದೆನೂ ಹಾಕೋಬಹುದು. ಮಲಗ್ಲಿಕ್ಕೂ ಕೂಡ ಇದೆ. ಇದನ್ನ ಸ್ವಲ್ಪ ಎಳೆದ್ಬಿಟ್ರೆ ಬೆಡ್ ಥರ ಆಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ, ಈ ಥರ ಆರಾಮ್ಸೆ ಮಲ್ಕೊಂಡು ಬರ್ಬೋದು. ಹಾಗೆ ಇದಕ್ಕೆ ವೀಲ್ಸ್ ಕೂಡ ಅಷ್ಟೇ ತುಂಬ ದೊಡ್ಡ ದೊಡ್ಡದು ಕೊಟ್ಟಿದ್ದಾರೆ. ಇಲ್ಲಿ ಬ್ರೇಕ್ ಕೂಡ ಇದೆ, ನಿಮಗೆ ಬ್ರೇಕ್ ಕೂಡ ಹಾಕೋಬೋದು. ಚೆನ್ನಾಗಿದೆ. ನಮ್ಮ ಧೀರುಗ್ ದಿನಾಲೂ ಯೂಸ್ ಮಾಡ್ತೀನಿ ನಾನು. ಮಲಗಿದ್ಯಾ ನೀನಾ? ಮಲಗಿದ್ಯಾ? ಮಲಗಿದ್ರೆ ಜೋಲಿ ಹಾಡ್ತೀವಲ್ಲ ರಜು. ಫ್ರೆಂಡ್ಸ್, ನಿಮಗೂ ಕೂಡ ಈ ಸ್ಟ್ರೋಲರ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ, ಹಾಗೆ ಲವ್ಲೈಫ್ ಅವರ ವೆಬ್ಸೈಟ್ನಲ್ಲಿ ಕೂಡ ಸಿಗುತ್ತೆ. ಎಲ್ಲಾದರೂ ತಗೋಬಹುದು. ಏನೋ ನಮ್ಮೆಲ್ಲರಿಗೂ ಸ್ವಲ್ಪ ನೆಗಡಿ ಅನ್ನಿಸ್ತಾ ಇರೋದ್ರಿಂದ ಮತ್ತು ಬಾಯಿ ಬೇರೆ ಕೆಟ್ಟೋಗಿತ್ತು. ಹಾಗಾಗಿ ಸ್ವಲ್ಪ ಪೆಪ್ಪರ್ ಚಿಕನ್ ಮಾಡಿದೆ, ಸ್ವಲ್ಪ ಸ್ಪೈಸಿಯಾಗಿ ತಿನ್ನೋಣ ಅಂತ ಅನ್ನಿಸ್ತು. ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ ರಸಮ್ ಮಾಡಿದ್ದೀನಿ. ಇದಾದರೆ ಮಕ್ಕಳಿಗೂ ಇಷ್ಟ ಆಗುತ್ತೆ. ಜೊತೆಗೆ ನನಗೆ ಸಾಯಂಕಾಲ ಟೈಮ್ನಲ್ಲಿ ಸ್ವಲ್ಪ ಕುಡಿಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಮಕ್ಕಳಿಗೆ ಮೊಟ್ಟೆ ಕುದಿಸಿದ್ದೀನಿ. ಇನ್ನು ಮಧ್ಯಾಹ್ನ ಊಟ ಮಾಡಿಕೊಂಡು ಸಾಯಂಕಾಲ ನಾವು ಹೊರಗಡೆ ಹೋಗ್ಬರೋಣ ಅಂಥೇಳಿ ಹೊರಟ್ವಿ. ನಾವೇನೋ ಮಕ್ಳಿಗೆ ಕರ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬರೋಣ ಅಂಥೇಳಿ ಬಂದ್ವಿ. ಆದರೆ ಇಲ್ಲಿ ಸ್ವದೇಶಿ ಮೇಳ ಕಾಣಿಸ್ತು ನಮಗೆ. ಸೊ ನಾವು ಅಲ್ಲಿಗೆ ಹೊರಟ್ವಿ. ಬಾಬಾ 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 ಅಂದ್ರೆ ಹೆಂಗ್ ಬರ್ತದ ಬಾಬಾ ಅಂತೆ. ಇಲ್ಲಿ ಸಾಕಷ್ಟು ಬಗೆಯ ಹಸು, ಕರ ಅವೆಲ್ಲದೂ ನೋಡಿದ್ವಿ. ನಾನಂತೂ ಕೆಲವೊಂದು ನೋಡೇ ಇರಲಿಲ್ಲ. ಇದು ನೋಡಿ ಹೇಗಿದೆ ಅಂತ. ಎದುರುಗಡೆ ನೋಡಬೇಕು, ಭಯನೇ ಆಗಿಬಿಡುತ್ತೆ. ಇದಾಗಲೇ ಸ್ಟಾರ್ಟ್ ಆಗಿ ಸುಮಾರು ದಿನಗಳಾಗಿತ್ತು. ಬಟ್ ನಾವು ಲಾಸ್ಟ್ ಡೇ ಹೋಗಿದ್ದೀವಿ, ನಮಗೆ ಗೊತ್ತೇ ಇರಲಿಲ್ಲ. ಅಟ್ಲೀಸ್ಟ್ ನೋಡ್ಕೊಂಡು ಬಂದ್ವಲ್ಲ, ಅದು ಖುಷಿ ಆಯಿತು. ಇನ್ನು ಈ ಥರ ಮಣ್ಣಿಂದ ಮಾಡಿರುವಂಥ ಹೋಮ್ ಡೆಕೋರ್ ಐಟಮ್ಸ್ ಮತ್ತು ವಾಟರ್ ಬಾಟಲ್ಸು, ವಿಧವಾದಂತಹ ಕ್ಲೇ ಪ್ರಾಡಕ್ಟ್ಸ್ ಇತ್ತು. ನಾವು ಹೋದಾಗ ಹೊರಗಡೆ ಫುಲ್ ಖಾಲಿ ಇತ್ತು. ಅಲ್ಲೊಂದು ಸ್ಟಾಲ್ಗಳಿತ್ತು. ಒಳಗಡೆ ಹೋಗ್ತಿದ್ದಾಗೆ ಒಬ್ಬೊಬ್ಬೊಬ್ಬ ಎಷ್ಟು ಸ್ಟಾಲ್ಗಳಿದ್ದು ನೋಡಿದ್ವಿ ಗೊತ್ತಾ. ನನಗಂತೂ ಫುಲ್ ಹಬ್ಬನೋ ಹಬ್ಬ. ಅಂದ್ಕೊಂಡೇ ಇರಲಿಲ್ಲ ಅಲ್ವಾ ಈ ಥರ ಇರುತ್ತೆ ಅಂತ. ಸೊ ಸಡನ್ನಾಗಿ ಹೋಗೋದೇ ಒಂಥರ ಖುಷಿ ಅನ್ನಿಸ್ತು. ನಾನು ರಾಜು ಅಂತೂ ಚೆನ್ನಾಗಿ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಚಿನಿಮ ಏನು ನೋಡ್ತಾ ಇದ್ದೀರಾ, ಏನು ತಗೊಳ್ತಾ ಇಲ್ಲಲ್ಲ ಅಂತ ಕೇಳಿಲ್ಲ. ಸರಿ ಅಂಥೇಳಿ ಅವಳಿಗೋಸ್ಕರ ಡ್ರೈ ಫ್ರೂಟ್ಸ್ ಲಡ್ಡು ಮತ್ತು ಪೇಡ ತೊಗೊಂಡ್ವಿ. ಆ್ಯಂಡ್ ಸುಮಾರು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ನೋಡಿದ್ವಿ. ಈ ಥರ ಸ್ನ್ಯಾಕ್ಸ್ ಎಲ್ಲ
ವಿಧವಾದಂಥದ್ದು. ಮತ್ತು ಬೆಲ್ಲ ಕೂಡ ಅಷ್ಟೇ, ನಾನು ಕೆಲವೊಂದು ಟೇಸ್ಟೇ ಮಾಡಿರಲಿಲ್ಲ. ಈ ಥರ ಉಂಡೆ ಕಟ್ಟಿರೋ ಥರ ಇತ್ತಲ್ವ ಅದೆಲ್ಲ. ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಸ್ಗಳಂತೂ ತುಂಬ ಕಡಿಮೆ ರೇಟ್ಗೆ ಸೇಲ್ ಮಾಡ್ತಾಯಿದ್ರು. ಇಲ್ಲಿ ನನಗೆ ಇನ್ನೊಂದು ಖುಷಿ ವಿಚಾರ ಏನು ಗೊತ್ತಾ, ಕೆಲವು ಪ್ರಾಡಕ್ಟ್ಸ್ ನಾನು ತೊಗೊಂಡಲ್ವ, ಅದು ಡೈರೆಕ್ಟಾಗಿ ರೈತರಿಂದ ತೊಗೊಂಡಿರೋದು ನನಗೆ ತುಂಬ ಖುಷಿ ಅನ್ನಿಸ್ತು. ನಾನಂತೂ ಒಂದೊಂದೇ ಸ್ಟಾಲ್ಗಳನ್ನು ನೋಡ್ಕೊಂಡು ಹೋಗ್ತಾನೇ ಇದ್ದೀನಿ. ಇದೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದರೆ ಇನ್ನು ಬಟ್ಟೆ, ವಿಧವಾದಂತಹ ಸೀರೆಗಳು, ಡ್ರೆಸ್ ಮಟೀರಿಯಲ್ಗಳು ಸಖತ್ತಾಗಿ ಸಿಗ್ತಾಯಿತ್ತು. ಬೇರೆ ಕಡೆಯಿಂದ ಸೀರೆಗಳನ್ನೆಲ್ಲ ತಂದು ಮಾರ್ತಾಯಿದ್ರು. ಇಲ್ಲಿ ಸುಮಾರು ಕಲೆಕ್ಷನ್ಸ್ ಸಿಗ್ತಾಯಿತ್ತು. ಹಾಗೆ ಕೆಲವೊಂದು ಟೀ ಕೂಡ ಟ್ರೈ ಮಾಡಿದ್ವಿ. ಒಂದು ಹಾಟ್ ಇರೋದು ಕೊಟ್ಟರು, ಒಂದು ಕೋಲ್ಡ್ ಇರೋದು ಕೊಟ್ಟರು. ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟ್ ಆಗಿತ್ತು. ಇದು ನೋಡಿದ್ಮೇಲೆ ಅನ್ನಿಸ್ತಾ ಇದೆ, ನಾವು ಇದೇನಾದರೂ ನೋಡಿರಲಿಲ್ಲ ಅಂದಿದ್ರೆ ಇಷ್ಟೊಂದು ಮಿಸ್ ಮಾಡ್ಕೊಳ್ತಾ ಇದ್ವಲ್ಲ ಅಂತ. ನೀವು ಒಂದು ವೇಳೆ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಈ ವಿಡಿಯೋ ನೋಡಿ ಆದರೂ ನಿಮಗೂ ಖುಷಿ ಆಗತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕೆಲವು ಸ್ಟಾಲ್ಗಳಲ್ಲಿ ಫುಡ್ಗಳೆಲ್ಲ ಇಟ್ಕೊಂಡಿರ್ತಾರಲ್ವ, ಅದನ್ನೆಲ್ಲ ಸ್ವಲ್ಪ ಟೇಸ್ಟ್ ಮಾಡ್ಬೋದಾಗಿತ್ತು. ಅಂದರೆ ಟೇಸ್ಟ್ ಮಾಡಿ ಕೂಡ ನಾವು ತೊಗೊಳ್ಬೋದು. ಇವಾಗ ನಮ್ಮ ಚಿನ್ನಿಮಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ಇನ್ನೂ ಏನೆಲ್ಲ ನೋಡಬೇಕು, ಎಷ್ಟೊಂದಿದೆ, ಬನ್ನಿ ಬೇಗ ಅಂತ ಹೇಳಿ ಕರಿತಾ ಇದ್ದಾಳೆ ನಮ್ಮನ್ನು. ನಾವು ಒಂದೊಂದೇ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಇನ್ನು ಇಲ್ಲಿ ಕೂಡ ಗಿಡಗಳನ್ನೆಲ್ಲ ಇಟ್ಟಿದ್ರು. ನನಗೆ ಅದು ನೋಡಿ ಶಾಕ್ ಆಯಿತು. ಸರಿ, ಹೊಸ ಗಿಡಗಳು ಏನಾದರೂ ಇದೆಯಾ ಅಂಥೇಳಿ ನಾನು ಒಂದು ಸಲ ಹೋಗಿ ಕಣ್ಣಾಡಿಸ್ಕೊಂಡು ಬಂದೆ. ಇಲ್ಲೇನಪ್ಪ ಅಂದರೆ ನಾವೀಗ ಹೊರಗಡೆ ಎಲ್ಲಾದರೂ ಮಾರ್ಕೆಟಲ್ಲಿ ಅಥವಾ ಆನ್ಲೈನಲ್ಲಿ ತೊಗೊಳ್ತೀವಲ್ವ, ಸೊ ಅಲ್ಲಿಗಿಂತ ಇಲ್ಲಿ ಸ್ವಲ್ಪ ಕಡಿಮೆ ರೇಟೇ ನಾನು ನೋಡಿದ್ದೀನಿ. ನಾನು ಇಲ್ಲಿ ಕೆಲವೊಂದು ಆನ್ಲೈನಲ್ಲಿ ಸಿಗೋದು ಕೂಡ ಇಲ್ಲಿ ಮಾರ್ತಾಯಿದ್ರು. ಅದನ್ನು ಮತ್ತೆ ನಾನು ಚೆಕ್ ಮಾಡಿದಾಗ ಬಟ್ ಅಲ್ಲಿಗಿಂತ ಸ್ವಲ್ಪ ಕಡಿಮೆನೇ ಇದೆ, ಒಂದು 20-30% ಕಮ್ಮಿನೇ ಇರ್ತಾಯಿತ್ತು. ಆಮೇಲೆ ನಾನು ನಮ್ಮ ಮೈ ವಿಲೇಜ್ ಲೈಫ್ಗೆ ಒಂದು ಓಲ್ಡ್ ಸ್ಟೈಲ್ ಸರ, ಮುತ್ತಿನ ಸರ ಬರುತ್ತಲ್ವ, ಅದನ್ನು ಒಂದು 3 ಶಾಪ್ ನೋಡಿದೆ, ಸಿಗಲೇ ಇಲ್ಲ. ಈ ಥರ ಗುಂಡಿಗಿತ್ತು. ಸರಿ ಬಿಡು ಅಂತ ಹೇಳಿ ಬಂದೆ. ಆ್ಯಕ್ಚುಲಿ ಅದು ಮುತ್ತು ಬಂದು ಉದ್ದ ಮುತ್ತು ಬರುತ್ತಲ್ವ, ಆವಾಗಿನ ಟೈಮ್ ಜಾಸ್ತಿ ಯೂಸ್ ಮಾಡ್ತಾ ಇದ್ರಲ್ವ. ಸೊ ಚಿನ್ನಿಮಗೆ ಆ ಥರದ್ದು ಒಂದು ತಗೊಳ್ಳೋಣ ಅಂಥೇಳಿ ತುಂಬಾ ಹುಡುಕ್ತಾ ಇದ್ದೆ, ಸಿಗಲೇ ಇಲ್ಲ. ಆಮೇಲೆ ನಾನು ಅವರಿಗೆ ಕೇಳಿದೆ, ನನಗೆ ಈ ಥರ ಮುತ್ತಿನ ಬೇಕು, ಎಲ್ಲಿ ಸಿಗಬಹುದು ಅಂತ ಕೇಳಿದ್ರೆ ಅವರು ಹೈದ್ರಾಬಾದಲ್ಲಿ ಸಿಗುತ್ತೆ, ಅಲ್ಲಿ ತುಂಬಾ ಮಾರ್ತಿರ್ತಾರೆ, ಬಟ್ ಈ ಕಡೆ ಎಲ್ಲ ಸ್ವಲ್ಪ ಕಮ್ಮಿನೇ ಅಂತ ಹೇಳಿದ್ರು. ನಮ್ಮ ಟೆರೇಸ್ ಮೇಲೆ ಇಡಲಿಕ್ಕೆ ಒಂದು ವಾಟರ್ ಫೌಂಟನ್ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಟ್ ನಾನು ಇಲ್ಲಿ ಸಿಗತ್ತೆ ಅನ್ನೋದು ಐಡಿಯಾನೇ ಇರಲಿಲ್ಲ. ಒಂದು ತಗೊಳ್ಬೇಕು ಎಲ್ಲಾದರೂ ಹೋದಾಗ ಅಂಥೇಳಿ ಥಿಂಕ್ ಮಾಡಿದ್ವಿ. ಸೈಜ್ ನೋಡ್ಕೊಂಡು ಬಂದಿದ್ರೆ ಚೆನ್ನಾಗಿರೋದಪ್ಪ ಅಂತ ಅನ್ನಿಸ್ತು. ಹಾಗೆ ನೋಡ್ಕೊಂಡು ಹೋಗ್ತಾ ಇದ್ನ, ಇನ್ನೂ ಒಂದು ಜ್ಯುವೆಲ್ರಿ ಸ್ಟಾಲ್ ಕಾಣಿಸ್ತು. ಸೊ ಫೈನಲಿ ಆ ಸರ ಸಿಕ್ಕೇ ಬಿಡ್ತು ನೋಡಿ. ನಾನು ಹೇಳಿದ್ನಲ್ವ ಒಂಥರ ಉದ್ದ ಮುತ್ತು ಬರುತ್ತೆ ಅಂತ. ಹಳೇ ಮೂವಿಗಳಲ್ಲೆಲ್ಲ ಈ ಥರದ್ದು ವೇರ್ ಮಾಡಿರ್ತಾರೆ, ಬಟ್ ಸಿಂಗಲ್ ಲೇಯರ್ದು ವೇರ್ ಮಾಡಿರ್ತಾರೆ. ಇದು 3 ಲೇಯರ್ಸ್ ಇದೆ. ಸರಿ ಒಂದ್ಸಲ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂಥೇಳಿ ಹಾಕ್ಕೊಂಡೆ. ಬಟ್ ಸಿಂಗಲ್ ಲೇಯರ್ ಆಗಿದ್ದರೆ ಇನ್ನೂ ಸ್ವಲ್ಪ ಉದ್ದ ಇದ್ದಿದ್ರೆ ಸಖತ್ತಾಗಿರೋದು. ಹಬ್ಬ ಇನ್ನು ಫೈನಲ್ ಆಗಿ ಹೊರಗಡೆ ಬಂದ್ವಿ ಅಂಥೇಳಿ ಅಂದ್ಕೊಂಡ್ವಿ. ಬಟ್ ಇನ್ನೂ ನೋಡಿ ಆ ಕಡೆ ಎಲ್ಲ ಇನ್ನೂ ಎಷ್ಟೊಂದೆಲ್ಲ ಸ್ಟಾಲ್ಗಳಿದೆ ಅಂತ. ನಾವು ಇಲ್ಲಿಗೆ ಬಂದಿದ್ದೀವಲ್ಲ, ಏನೋ ಸ್ವಲ್ಪ ಇರುತ್ತೆ ಸ್ಟಾಲ್ಗಳು ಅಂದ್ಕೊಂಡ್ವಿ. ನೋಡಿ ಆಗಲೇ ಕತ್ಲಾಗಕ್ಕೆ ಬಂದ್ಬಿಡ್ತೇವೆ, ಇನ್ನೂ ಮುಗಿತಾ ಇಲ್ಲ ನೋಡೋದು. ಸುಮಾರಿದೆ ಇಲ್ಲಿ. ನಾವು ಅಂದ್ಕೊಂಡಿರಲಿಲ್ಲ ಇಲ್ಲಿಗೆ ಬರಬೇಕು ಅಂತ, ಏನೋ ಸಡನ್ನಾಗಿ ಹಾಗೆ ನೋಡಬೇಕಾದ್ರೆ ಕಾಣಿಸ್ತು. ಒಂದ್ಸಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ. ಜೊತೆಗೆ ಬ್ಯಾಗ್ ಇರೋದ್ರಿಂದ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ದೀನಿ ನಾನು. ಕೆಲವೊಂದೆಲ್ಲ ಹಿಂಗೆ ನೋಡ್ಕೊಂಡು ಹೋಗ್ಬೇಕಾದ್ರೆ ಇದು ನಮ್ಮ ಮನೇಲಿದೆ, ಇದು ನಮ್ಮ ಮನೇಲಿದೆ ಅಂಥೇಳಿ ನಮ್ಮ ಚಿನ್ನಿಮ ಅಂದರೆ ಅವಳು ನೋಡಿರ್ತಾಳಲ್ಲ ಕೆಲವೊಂದು ವಸ್ತುಗಳು, ಅದೆಲ್ಲ ಇದೆ ನಿಮ್ಗೆ ಬೇಡ ಅಂತ ಹೇಳೋದು, ಹೋಗೋದು ಮುಂದೆ. ನಾನಂತೂ ಸಿಕ್ಕಾಪಟ್ಟೆ ತಿಂಡಿಗಳನ್ನೆಲ್ಲ ತೊಗೊಂಡಿದ್ದೀನಿ, ಸ್ವೀಟ್ಸು, ಸ್ನ್ಯಾಕ್ಸ್ ಅದೆಲ್ಲ ಜಾಸ್ತಿ ತೊಗೊಂಡಿದ್ದೀನಿ. ಏಕೆಂದರೆ ಕೆಲವೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಸಿಕ್ತು, ಅದನ್ನು ತೊಗೊಂಡೆ. ಎಂಟಿಂದ ಕಲ್ಲು ಹಾಕೊಳ್ಳೋದು, 15-20 ಕಲ್ಲು ಹಾಕೋಬೋದು. ಫೈರ್ ಕೊಟ್ಟರೆ 120 170 ಫ್ರೆಂಡ್ಸ್, ಎಲ್ಲೆಲ್ಲಿಂದ ತೊಗೊಂಡು ಬಂದಿದ್ದಾರೆ ನೋಡಿ ಇದೆಲ್ಲ ಅಲ್ವಾ. ಎಷ್ಟು ಥರದ ವೆರೈಟಿ ಕಲೆಕ್ಷನ್ಸ್ ನಾವಿವತ್ತು ನೋಡಿದ್ವಿ ಅಂದರೆ. ಇದು ನೋಡಿ, ತೆಂಗಿನಕಾಯಿಂದ ಮಾಡಿರುವಂಥದ್ದು ಎಷ್ಟು ಯೂನಿಕ್ಕಾಗಿ
ಡಿಸೈನ್ ಮಾಡಿದಾರಲ್ವ. ನಮ್ಮ ಚಿನಿಮಾಗೊಂದು ಆಸೆ ಇದೆ, ಈ ಜಾತ್ರೆಗಳಲ್ಲೆಲ್ಲ ಕೈ ಮೇಲೆ ಅಚ್ಚು ಹಾಕ್ಸ್ತಾರಲ್ವ ಮೆಹಂದಿ ಥರ, ಅದು ಹಾಕ್ಸ್ಬೇಕಂತೆ. ಬಟ್ ಎಲ್ಲೂ ಸಿಗ್ತಾ ಇಲ್ಲ. ನಿಮ್ಗೆ ಏನಾದರೂ ಮೈಸೂರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಅವಳು ಪಾಪ ಅದು ತುಂಬ ಆಸೆ ಇದೆ ಈ ಥರ ಸ್ಟಾಲ್ಗಳಲ್ಲೆಲ್ಲಾದರೂ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ. ಬಟ್ ಸಿಗ್ತಾನೇ ಇಲ್ಲ. ಏನೆಲ್ಲ ನೋಡಿಕೊಂಡು ಹೊರಗಡೆ ಬಂದ್ವಿ. ಈಗ ಕಬ್ಬಿನ ಹಾಲು ಕುಡಿತಾ ಇದ್ದೀವಿ. ನಮ್ಮ ಚಿನಿಮಾಗ ಕಬ್ಬಿನ ಹಾಲು ಎಲ್ಲಿ ಕಾಣಿಸಿದ್ರೂ ಅವಳು ಕುಡಿಲಿಕ್ಕೆ ಇಷ್ಟಪಡ್ತಾಳೆ, ಅದು ಫಸ್ಟ್ ತಗೊಳ್ತೀವಿ. ಅವಳಿಗೆ ಈ ಥರ ತಿನ್ನೋದಕ್ಕಿಂತ ಡ್ರಿಂಕ್ಸ್ ತುಂಬ ಇಷ್ಟ ಆಗತ್ತೆ. ಇಲ್ಲಿ ಒಂದು ಜ್ಯೂಸ್ ಅಂಗಡಿ ಕಾಣಿಸ್ತು, ಇನ್ನು ಇಲ್ಲಿ ಬಂದ್ಬಿಟ್ಲು. ಅವಳಿಗೆ ವಾಟರ್ ಮೆಲನ್ ತುಂಬ ಇಷ್ಟ ಆಯಿತು. ಸರಿ ಬಿಡು ಅಂತ ಹೇಳಿ ಒಂದು ವಾಟರ್ ಮೆಲನ್ ಜ್ಯೂಸ್ ತೊಗೊಳ್ತಾ ಇದ್ದೀವಿ. ಇನ್ನು ಅವ್ರು ಹಾಕ್ಕೊಟ್ಮೇಲೆ ಅದು ಬೇಡವಂತೆ. ನನಗೆ ಆ ಥರ ಡಿಸೈನ್ ಮಾಡ್ಕೊಡ್ಬೇಕು, ಇದು ಏನು ಡಿಸೈನ್ ಇಲ್ಲ, ಏನೂ ಇಲ್ಲ, ಹೆಂಗೆ ಕುಡಿಬೇಕು ನಾನು ಇದು ಅಂತ ಕೇಳ್ತಾ ಇದ್ದಾಳೆ. ಇನ್ನು ಸರಿ ಬಿಡು ಅಂತ ಹೇಳ್ಬಿಟ್ಟು ನಾನು ಒಂದು ಸೀಬೆಕಾಯಿ ಜ್ಯೂಸ್ ತೊಗೊಂಡೆ. ಫಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಮತ್ತೆ ಪಾಪ ಅವರು ಅವಳಿಗೋಸ್ಕರ ಅಂತ ರೆಡಿ ಮಾಡಿಕೊಟ್ರು. ಇನ್ನು ಅದಾದಮೇಲೆ ಜಿಲೇಬಿ ತೊಗೊಂಡ್ವಿ, ರಾಜುಗೆ ಫೇವ್ರೇಟ್ ಮಿರ್ಚಿ ತೊಗೊಂಡ್ವಿ. ಅಲ್ಲಿ ಮಧ್ಯ ಕುತ್ಕೊಂಡಿದ್ದೀವಿ, ಒಂದೊಂದೇ ಸ್ಟಾಲ್ಗೆ ಹೋಗೋದು, ಏನು ಇಷ್ಟ ಆಗುತ್ತೆ, ಯಾರಿಗೇನು ಇಷ್ಟ ಆಗುತ್ತೋ ಅವ್ರು ಹೋಗೋದು ತೊಗೊಂಡು ಬರೋದು, ಕುತ್ಕೊಂಡು ತಿನ್ನೋದೆಲ್ಲರು. ಈ ಥರ ಮಾಡಿ ಸುಮಾರು ಸ್ನ್ಯಾಕ್ಸ್ನೆಲ್ಲ ಟೇಸ್ಟ್ ಮಾಡಿದ್ವಿ. ಇನ್ನು ಒಂದು ಕಡೆ ಕುತ್ಕೊಂಡು ತಿಂತಾ ಈ ಕಡೆ ಮ್ಯೂಸಿಕ್ನ ಎಂಜಾಯ್ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬಟ್ ನನ್ನ ಇಬ್ಬರು ಮಕ್ಕಳಿಂದ ನನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು. ಆದರೂ ಸ್ವಲ್ಪ ಹೊತ್ತು ಕುತ್ಕೊಂಡು ಅದನ್ನು ಎಂಜಾಯ್ ಮಾಡಿದ್ವಿ ನಾವು. ನಾವು ಎಂಟ್ರೆನ್ಸಲ್ಲಿ ಬರಬೇಕಾದ್ರೇ ಚಿನಿಮಾ ನೋಡ್ಕೊಂಡಿದ್ದಾಳೆ, ಹೋಗ್ತಾ ಇದ್ದಾನೆ ಆಟ ಆಡಬೇಕು ಅಂತ. ಅವಾಗ ಯಾರೂ ಇರಲಿಲ್ಲ, ಅಂದರೆ ಇನ್ನೂ ಓಪನ್ ಮಾಡಿರಲಿಲ್ಲ, ಕ್ಲೋಸಲ್ಲಿತ್ತು. ಸರಿ ಹೋಗ್ತಾ ಆಟ ಆಡ್ಸೋಣ ಅಂಥೇಳಿ ಅಂದ್ಕೊಂಡ್ವಿ. ಅವಳು ನೋಡಿ ಆ ಸೀಟ್ ಕೂಡ ಪಿಂಕ್ ಸೀಟೇ, ಅದರಲ್ಲೇ ಕೂರ್ತೀನಿ ಅಂತ ಹೇಳಿ ಕುತ್ಕೊಂಡಿದ್ದಾಳೆ. ಎಷ್ಟು ಹುಚ್ಚಿದೆ ಅಪ್ಪ ಅವಳಿಗೆ ಪಿಂಕ್ ಅಂದರೆ. ಧೀರು ಅಂತ ಹಾಗೆ ನೋಡ್ತಾ ಇದ್ದಾನೆ. ಅವನಿಗಿದು ಹೊಸದಲ್ಲ, ಏನು ಮಾಡಬೇಕೋ ಗೊತ್ತಿಲ್ಲ. ಹಬ್ಬ ಫ್ರೆಂಡ್ಸ್, ಹೋಗಿ ಹೊರಗಡೆ ಈಗ ಬಂದ್ವಿ. ನನಗೆ ಬರೋ ಟೈಮ್ನಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಏನಂದ್ರೆ ನಾವು ಒಂದ್ ಕಡೆ ಸ್ನ್ಯಾಕ್ಸ್ ತಿನ್ಕೊಳ್ತಾ ಕುತ್ಕೊಂಡಿದೀವಿ. ನಾನೇನ್ ಮಾಡಿದೀನಿ, ಅಲ್ಲಿ ಮಗುನ ಎತ್ಕೊಳ್ಳೋ ಗಡಿಬಿಡಿಯಲ್ಲಿ ಬ್ಯಾಗು ಮತ್ತೆ ನನ್ನ ಫೋನ್ ಎಲ್ಲ ಒಂದ್ ಕಡೆ ಇಟ್ಬಿಟ್ಟಿದೀನಿ. ತಿಂಡಿ ಆದ್ಮೇಲೆ ಬ್ಯಾಗ್ ತಗೊಂಡು ಹೊರಟು ಬಂದ್ಬಿಟ್ವಿ ನಾವು. ಸ್ವಲ್ಪ ದೂರ ಬಂದ್ಮೇಲೆ ರಾಜು ಕೈಯಲ್ಲಿ ರಾಜು ಫೋನ್ ಅಷ್ಟೇ ಇದೆ. ಅಯ್ಯೋ ನನ್ನ ಫೋನ್ ಕೂಡ ರಾಜುಗೆ ಕೊಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇದ್ದೀನಿ, ಫೋನೇ ಇಲ್ಲ. ಫಸ್ಟ್ ಟೈಮ್ ಲೈಫಲ್ಲಿ ನಾನು ಫೋನ್ ಕಳ್ಕೊಂಡಿದ್ದು. ಯಪ್ಪ ಎಷ್ಟು ಟೆನ್ಷನ್ ಆಗ್ಬಿಡ್ತು ಗೊತ್ತಾ. ನೋಡಿದಂತೆ ಟೆನ್ಷನ್ ಆಗ್ಬಿಡ್ತು ನನ್ಗೆ. ಏನಪ್ಪ ಒಳ್ಳೆ ಫೋನ್ ಕಳ್ಕೊಂಡ್ಬಿಟ್ನಲ್ಲ ನಾನು ಅಂತ. ಇವ್ರು ರಾಜು ಇದ್ದು ಕೂಲ್ ಆಗಿದ್ದಾರೆ. ನನ್ಗೆ ಒಂದ್ ಕಡೆ ರಾಜು ಹತ್ರ ಏನಾದ್ರು ಇಟ್ಕೊಂಡಿರ್ಬೋದಾ ನನ್ನ ಕಾಡಿಸ್ಬೇಕು ಅಂತ. ಅಂದ್ರೆ ಸ್ವಲ್ಪ ಸಿಟ್ಟು ಬಂದ್ಬಿಡ್ತು ನನ್ಗೆ. ಚಿನಿಮಾ ಸ್ವಲ್ಪ ಕಾಡಿಸ್ತಾ ಇದ್ಲು, ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಕೂಲ್ ಮಾಡ್ಲಿಕ್ಕೆ ಅಂತ ಹೇಳಿ ರಾಜು ಏನಾದ್ರು ಮಾಡ್ತಾ ಇದಾರಂತ ನೋಡಿದ್ರೆ ರಾಜು ಹತ್ರನೂ ಇಲ್ಲ. ಅಯ್ಯೋ ಹೋಯ್ತು, ಒಳ್ಳೆ ಫೋನ್ ಹೋಯ್ತು ಅನ್ಕೊಂಡು ಮತ್ತೆ ನಾನು ಎಲ್ಲೆಲ್ಲಿ ಹೋಗಿದ್ವಲ್ವಾ ಕಬ್ಬಿನ ಹಾಲು ಕುಡಿಯಕ್ಕೆ, ಮತ್ತೆ ಇಲ್ಲಿ ಜ್ಯೂಸ್ ಸೆಂಟರ್ಗೆ, ಅಲ್ಲೆಲ್ಲ ಹೋಗಿ ಹುಡುಕಿ ಅವ್ರ ಹತ್ರನು ಕೇಳಿ ಬರದೇ ಇಲ್ಲ, ಇಲ್ಲೆಲ್ಲೂ ಇಲ್ಲ ಅಂತ ಹೇಳಿದ್ರು. ರಾಜು ಕಾಲ್ ಮಾಡ್ತಿದ್ರು, ರಿಂಗ್ ಆಗ್ತಾ ಇದೆ. ಏನಪ್ಪ ಇದು ರಿಂಗ್ ಆಗ್ತಾ ಇದೆ ಬೇರೆ, ಅಲ್ಲಿ ಹೋಯ್ತಂತ ಹುಡುಕು ಸಾಕಾಗೋಯ್ತು. ಆಮೇಲೆ ಅಲ್ಲಿದ್ದವರು ಸ್ಟಾಲ್ ಹಾಕೊಂಡಿದಾರಲ್ಲ, ಅಲ್ಲಿ ಹೋಗಿ ಹೇಳಿ ಅನೌನ್ಸ್ ಮಾಡ್ತಾರೆ, ಮೈಕಲ್ ಹೇಳ್ತಾರೆ ಇನ್ ಕೇಸ್ ಏನಾದ್ರು ಇತ್ತು ಅಂದ್ರೆ ಸಿಗತ್ತೆ ಅಂತ. ಇನ್ನೊಬ್ರು ಬಂದು ಅಂಗಡಿಯವರು ಒಂದು ಐಡಿಯಾ ಕೊಟ್ರು ನಂಗೆ. ಮೇಡಮ್ ಕಾಲ್ ಮಾಡಿದ್ರ ಅಂದ್ರು. ಕಾಲ್ ಮಾಡಿದೀನಿ, ರಿಂಗ್ ಆಗ್ತಾ ಇದೆ ಅಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು, ಇಲ್ಲ ಮಿಸ್ ಆಗಿರ್ಲಿಕ್ಕೆ ಚಾನ್ಸ್ ಇಲ್ಲ, ಹುಡ್ಕೋಣ ಅಂತ ಹೇಳಿ ಅವರು ಬಂದು ಹುಡುಕಿದ್ರು ಪಾಪ. ಅದು ಚೇರ್ ಇದೆಲ್ಲ, ದೊಡ್ಡ ಚೇರ್ಗಳು ಹಾಕಿದ್ದಾರೆ. ಆ ಚೇರ್ಗೆ 2 ಭಾಗದಲ್ಲಿ ಹೋಲ್ಸ್ ಇದೆ, ದೊಡ್ಡದು ಒಂಥರ ಹೋಲ್ ಇದೆ. ಅದ್ರ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಟ್ಟಿದೆ. ಅಬ್ಬಾ, ಆಮೇಲೆ ಫೈನಲಿ ನಾನು ಫೋನ್ ನೋಡಿ ಖುಷಿ ಆಯ್ತು. ಅದು ಯಾರು ಐಡಿಯಾ ಕೊಟ್ರಲ್ಲ, ಬಾ ಖುಷಿ ಆಯ್ತಪ್ಪ, ಥ್ಯಾಂಕ್ ಯು ಅಂತ ಹೇಳಿ ಬಂದೆ. ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ, ಹೊಸ ಫೋನ್ ಕಳೆದೋಯ್ತಲ್ಲ ಅಂತ. ರಾಜು ಇದ್ದು ಸಿಗತ್ತೆ, ಟೆನ್ಷನ್ ಮಾಡ್ಕೋಬೇಡ ಅಂತ. ಯಾಕೆಂದ್ರೆ ಆಲ್ರೆಡಿ ರಾಜುದು ವಾಚ್ ಹಂಗೆ ನಾವ್ ಅನ್ಕೊಂಡ್ವಿ ಸಿಗತ್ತೆ ಅಂತ, ಹೋಯ್ತಲ್ಲ. ಸೊ ಇದು ಹಂಗೆ ಕಳೆದೋಯ್ತಾ. ಏನೇನೇನೋ ಥಾಟ್ ಬಂದ್ಬಿಡ್ತು. ರಾಜು ಎದಕ್ಕಾರ ಬಂದ್ಬಪ್ಪ ಇಲ್ಲಿಗೆ, ಸುಮ್ನಾರ ಬಂದ್ವಲ್ಲ, ನಾವ್ ಪಾಡಿಗೆ ನಾವ್ ಹೋಗ್ತಾ ಇದ್ವಿ ಏನೋ ಕೆಲ್ಸಕ್ಕೆ, ಅದಕ್ಕೆ ಹೋಗೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ವಿ, ಏನೇನೋ ಬಂದ್ಬಿಡ್ತು ಥಾಟ್. ಒಂದು ಕ್ಷಣ ಅನ್ನಿಸ್ತಾ ತರ ಎಲ್ಲ ಅನುಭವ ಇರ್ಬೇಕು ಜೀವನದಲ್ಲಿ. ಬಟ್ ಇವನು ಒಂದ್ ಕಡೆ ಬಿಡ್ತಾ ಇಲ್ಲ, ಅವಳು ಒಂದ್ ಕಡೆ ಬಿಡ್ತಾ ಇಲ್ಲ. ಅದು ವಾಟರ್ ಮೆಲನ್ಗೆ ಅವರು ಡೆಕೋರೇಟ್ ಮಾಡಿದ್ದಾರೆ, ನಂಗೆ ಅದೇ ತರ ಡೆಕೋರೇಟ್ ಮಾಡ್ಕೊಡ್ಬೇಕು ಅಂತ.
ನಂಗೆ ಅದೇ ತರ ಡೆಕೋರೇಟ್ ಮಾಡ್ಬೇಕು ಅಂತ. ಅಲ್ಲಿ ನೋಡಿದ್ರೆ ಆ ಡೆಕೋರೇಟ್ ಮಾಡೋ ಮನುಷ್ಯನೇ ಇಲ್ಲ, ಅವ್ನ್ ಬೇರೆ ತರ ಸ್ವಲ್ಪ ಡಿಸೈನ್ ಚೇಂಜ್ ಮಾಡ್ಬಿಟ್ಟಿದ್ದಾನೆ. ಅದಿಷ್ಟ ಆಗ್ತಾ ಇಲ್ಲ ಅವಳಿಗೆ. ನಾನು ಆ ಇದ್ರಲ್ಲಿ ಡೆಕೋರೇಷನ್ ನೋಡಿ ಬೇಕು ಅಂತ ಇದ್ದಾಳೆ, ತಿನ್ನೋಕಲ್ಲ. ಹೌದು, ಡೆಕೋರೇಷನ್ ನೋಡಿ ಅಷ್ಟೇ. ಇನ್ನು ಅದಾದಮೇಲೆ ನಾವು ಸಾಯಂಕಾಲ ಹೊರಗಡೆ ಹೋಗ್ಬಿಟ್ಟು ಏನಾದರೂ ತಿನ್ಕೊಂಡು ಬರೋಣ, ಬಾಯಿ ಬೇರೆ ಕೆಟ್ಟೋದಂಗೆ ಆಗಿದೆಯಲ್ಲ ಅಂಥೇಳಿ ನೂಡಲ್ಸ್ ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಅಷ್ಟರಲ್ಲಿ ನಮಗೆ ಅದು ಮೇಳ ಕಾಣಿಸ್ತು ಅಂತ ಅಲ್ಲಿಗೆ ಹೋದ್ವಿ. ಇನ್ನು ಕರೆಕ್ಟ್ ಟೈಮ್ಗೆ ಬಂದಿದ್ದೀವಿ ಈಗ ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ನನಗೆ ಇವತ್ತು ಯಾಕೋ ನೂಡಲ್ಸ್ ತಿನ್ನಬೇಕು ಅಂತೇಳಿ ತುಂಬಾ ಆಸೆ ಆಗ್ತಾಯಿದೆ. ಸೊ ಹಾಗಾಗಿ ರಾಜು ಇದ್ದು ಹೊರಗಡೆ ಹೋಗಿ ತಿನ್ಕೊಂಬಂದ್ಬಿಡೋಣ, ಏನು ಇಷ್ಟ ಆಗುತ್ತೋ ಅದನ್ನು ಮಾಡಿಬಿಡ್ಬೇಕು ಅಂಥೇಳಿ ಎಲ್ಲರೂ ಆಚೆ ಬಂದ್ವಿ. ಮನೆಗೆ ತರಿಸ್ಕೊಂಡು ತಿನ್ನೋಣ ಅಂದ್ಕೊಂಡಿದ್ವಿ, ಬಟ್ ನಮ್ಮ ಚಿನಿಮಾಗಿ ಈ ಥರ ಹೊರಗಡೆ ಬಂದು ತಿಂದ್ರೇ ತಿಂದಂಗೆ, ಇಲ್ಲಾಂದ್ರೆ ಇಲ್ಲ. ನಮ್ಮ ರಾಜುಗೆ ಈ ಎಲ್ಡರ್ ಫ್ಲವರ್ ಹಾಟ್ ಟೀ ಅದು ತುಂಬಾ ಇಷ್ಟ. ಸೊ ಅದನ್ನು ತರಿಸ್ಕೊಂಡ್ರು. ಅದಾದಮೇಲೆ ಹಾಗೆ ಅವಕಾಡೋ ಸೂಶಿ ತರಿಸ್ಕೊಂಡ್ವಿ. ಇದೇನು ಗೊತ್ತಾ, ಲೋಟಸ್ ಸ್ಟೆಮ್ ಬರುತ್ತಲ್ವ ಅದರಿಂದ ಸ್ನ್ಯಾಕ್ ಮಾಡಿದರು. ಸೊ ಫಸ್ಟ್ ಟೈಮ್ ಟ್ರೈ ಮಾಡಿದ್ರು, ತುಂಬ ಚೆನ್ನಾಗಿ ಅನ್ನಿಸ್ತು. ಏನು ಮನೆಗೆ ಹೋದ್ಮೇಲೆ ಟ್ರೈ ಮಾಡೋಣ ಕೂಡ ಅಂತಲೂ ಅನ್ನಿಸ್ತು. ಆ್ಯಂಡ್ ನನಗಂತೂ ಆ ಸ್ಟಿಕ್ ಹಿಡ್ಕೊಳಕ್ಕೆ ಬರೋದಿಲ್ಲ, ನಾನು ಆ ಸಾಹಸ ಮಾಡೋಕ್ಕೆ ಹೋಗೋದಿಲ್ಲ, ಆರಾಮ್ಸೆ ಫೋರ್ಕಿಂದ ತಿಂದ್ಬಿಡ್ತಾ ಇದ್ದೆ. ಪಾಪ ಇನ್ನು ನಮ್ಮ ದೀರು ತಿನ್ನೋದಂತೂ ಇಲ್ಲಿ ಏನೂ ಇರಲಿಲ್ಲ. ಹಾಗಾಗಿ ನಾನು ಮುಂಚೆನೇ ಪ್ರಿಪೇರ್ಡ್ ಆಗಿಬಿಟ್ಟು ಅವನಿಗೋಸ್ಕರ ಮಾಡ್ಕೊಂಡು ಬಂದಿದ್ದೆ, ಅವನಿಗೂ ತಿನ್ನಿಸ್ದೆ. ಚಿನಿಮಾ ಒಂದಾದರೂ ಸ್ಟಿಕ್ನಿಂದ ತಿನ್ನಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ, ಆಗ್ತಾನೇ ಇಲ್ಲ ಪಾಪ ಅವಳಿಗೆ. ಇನ್ನು ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.